ಝೂಮ್ ಲೈಫಲ್ಲಿ ನಾವು ಇವತ್ತು ನಿಜಗಲ್ ಬೆಟ್ಟ ಅಥವಾ ಸಿದ್ದರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಹೊರಟ ನಾವು ದಾಬಾಸ್ಪೇಟೆಗೆ ಬಂದ್ವಿ. ದಾಬಾಸ್ಪೇಟೆ ಸರ್ಕಲಿಂದ ಸ್ವಲ್ಪ ಮುಂದೆ ಹೋಗಿ ಎಡಗಡೆಗೆ ಒಂದು ಚಿಕ್ಕ ರಸ್ತೆ ಸಿಗುತ್ತೆ. ಆ ಊರೊಳಗಡೆ ಹೋಗೋ ರಸ್ತೆ ಮೂಲಕ ಹಾದು ಹೋಗಬೇಕು. ಸಣ್ಣ ಪುಟ್ಟ ಊರುಗಳೆಲ್ಲ ಸಿಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಕೇಳ್ಕೊಂಡಾದರೂ ಇದೇ ರಸ್ತೆಯಲ್ಲಿ ಹೋಗ್ಬೋದು. ಇದು ಡೈರೆಕ್ಟು ಬೆಟ್ಟದ ಹತ್ರ ಕನೆಕ್ಟ್ ಆಗುವಂಥ ರಸ್ತೆ ಇದು. ಇನ್ನು ನಿಜಗಲ್ ಬೆಟ್ಟದ ವಿಷಯಕ್ಕೆ ಬಂದರೆ, ಈ ಬೆಟ್ಟ ಸಂಜೀವಿನಿ ಬೆಟ್ಟ ಮತ್ತು ರಸಸಿದ್ಧರ ಬೆಟ್ಟ ಎಂಬ ನಾಮಾಂಕಿತದಿಂದ ಪ್ರಚಲಿತಗೊಂಡಿದೆ. ಈ ಗಿರಿಶಿಖರದಲ್ಲಿ ಸಂಜೀವಿನಿ ಕೂಡ ಇದೆ ಎಂಬ ಹಿನ್ನೆಲೆ ಇದನ್ನು ಸಂಜೀವಿನಿ ಬೆಟ್ಟ ಅಂತ ಕೂಡ ಕರೀತಾರೆ. ಬೆಂಗಳೂರಿಗೆ ಮತ್ತು ತುಮಕೂರಿಗೆ ಮಧ್ಯೆ ಬರುವ ಈ ದಾಬಾಸ್ಪೇಟೆ ಹತ್ರ ಇರೋ ನಿಜಗಲ್ ಬೆಟ್ಟ ನಮಗೆಲ್ಲ ಒನ್ ಡೇ ಟ್ರಿಪ್ ಅಥವಾ ಒಂದು ದಿವಸದ ಪ್ರವಾಸದ ಕೇಂದ್ರಗಳಾಗಿದೆ. ನಾವು ಬೆಳಬೆಳಗ್ಗೆ ಮುಂಜಾನೆ ಮಂಜಲ್ಲಿ ಬಂದಿರೋದ್ರಿಂದ ಬೆಟ್ಟ ನಮ್ಮ ಕಣ್ಣಿಗೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನಾವು ನಂದಿ ಬೆಟ್ಟಕ್ಕೆ ಹೋಗೋ ಬದಲು ಈ ಬೆಟ್ಟನೂ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಟ್ರಕ್ಕಿಂಗ್ ಆದಂಗೆ ಆಗುತ್ತೆ ನಮಗೆ. ಇನ್ನು ಬೂದಗವಿ ಅಥವಾ ಸಿದ್ಧರ ಬೆಟ್ಟ, ನಿಜಗಲ್ ಬೆಟ್ಟ ಏನಿದೆ, ಬೆಟ್ಟವು ಪುರಾಣ ಪ್ರಸಿದ್ಧವಾಗಿದೆ. ಅಂದರೆ ಹಲವು ಅಮೂಲ್ಯ ಆಯುರ್ವೇದ ಸಂಬಂಧ ಗಿಡಮೂಲಿಕೆಗಳು ಈ ಬೆಟ್ಟದಲ್ಲಿ ಹೇರಳವಾಗಿ ಸಿಗುವುದರಿಂದ ಸಸ್ಯೌಷಧವನವಾಗಿ ಸರ್ಕಾರವು ಇದನ್ನು ಗುರುತಿಸಿದೆ. ಇನ್ನು ಈ ಬೆಟ್ಟದ ಕುರಿತು ಅಧ್ಯಯನ ನಡೆಸಿರುವ ಕೇಂದ್ರ ಸರ್ಕಾರವು ವಿಶೇಷ ವೈದ್ಯರ ತಂಡ ಏನು ಹೇಳಿದೆ ಅಂದರೆ, ಈ ಗಿರಿಶಿಖರ ಒಂದರಲ್ಲೇ 900 ಥರದ ಅಪರೂಪದ ಔಷಧೀಯ ಗುಣಗಳನ್ನು ಹೊಂದಿರೋ ಸಸ್ಯಗಳಿವೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ಈ ಬೆಟ್ಟವು ಅನೇಕ ಕವಿಗಳನ್ನು ಹೊಂದಿದ್ದು ನೂರಾರು ಸಾಧು ಸಂತರು ಇಲ್ಲಿ ನೆಲೆಯೂರಿದ್ದಾರೆಂಬ ನಂಬಿಕೆ ಇದೆ. ನೋಡಿ, ಹಾಗೆ ಮಾತಾಡ್ತಾ ಬೆಟ್ಟದ ಹತ್ರ ಬಂದೇ ಬಿಟ್ವಿ. ಬೆಟ್ಟಕ್ಕೆ ಹೋಗೋ ಮೊದಲು ನಮ್ಮ ಹತ್ರ ಇರೋ ಗಾಡಿನ ಇಲ್ಲೇ ರಸ್ತೆ ಪಕ್ಕದಲ್ಲಿ, ಅಂದರೆ ಒಂದು ನೆರಳಿರೋ ಜಾಗನ ನೋಡಿ ಪಾರ್ಕ್ ಮಾಡಿದ್ವಿ. ಹಾಗೆ ಸುತ್ತಮುತ್ತ ಕಣ್ಣಾಯಿಸಿದ್ವಿ. ಹಸಿರು, ಬೆಳಬೆಳಗಿನ ಮಂಜು, ಹಸಿರು, ಚಿಕ್ಕ ಕಾಲ್ದಾರಿ, ಇನ್ನೊಂದು ಸ್ವಲ್ಪ ನೀಟಾಗಿತ್ತು. ಇವಾಗ ಸ್ವಲ್ಪ ಗಿಡ ಮರ ಎಲ್ಲ ಬೆಳ್ಕೊಂಡಿದೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಲ್ಲ, ಮಳೆಗಾಲ, ಬೆಳೀಲೇಬೇಕಲ್ವಾ. ಹಾಗೆ ಮುಂದೆ ಸಾಗಿದ್ರೆ ಇಲ್ಲಿ ಎಂಟ್ರೆನ್ಸಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ವಿ. ಸಣ್ಣ ಸಣ್ಣ ಮೆಟ್ಲು ಆಕಾರದಲ್ಲಿರೋದು ಪ್ರಾರಂಭವಾಯಿತು. ಹಾಗೆ ಮೆಟ್ಲತ್ತ ಬೆಟ್ಟದ ಬಗ್ಗೆ ಯೋಚನೆ ಮಾಡ್ತಾ ಇರೋದು ನಮಗೆ ಸಿದ್ಧರ ಬೆಟ್ಟದ ಮೇಲಿರುವ ಸಿದ್ದೇಶ್ವರ ಗುಡಿಗೆ ಎಲ್ಲ ದೇವಸ್ಥಾನಗಳ ರೀತಿ ಕಟ್ಟಡ ಇಲ್ಲ. ಇಲ್ಲಿ ಬಂಡೆಗಳಿಂದ ಸುತ್ತುವರಿದ ಗವಿಯಾಗಿದೆ. ಇಲ್ಲಿ ಸಿದ್ದೇಶ್ವರನು ಪರಮಶಿವನ ಉದ್ಭವ ಮೂರ್ತಿಯಾದ ಲಿಂಗ ರೂಪದಲ್ಲಿ ಪೂಜಿಸಲ್ಪಡ್ತಾನೆ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ತಾವು ಸಾಕಿರುವ ಹಸು, ಎಮ್ಮೆಗಳು ಹಾಗೂ ಕರು ಹಾಕಿದಾಗ ಜಾನುವಾರುಗಳ ಹಾಲಿನಿಂದ ದೊರೆತ ಬೆಣ್ಣೆಯಿಂದ ಮಾಡಿದ ತುಪ್ಪವನ್ನು ಸಿದ್ದೇಶ್ವರನಿಗೆ ಅರ್ಪಿಸ್ತಾರೆ. ದೀಪ ಹಚ್ಚುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ. ಸಿದ್ದೇಶ್ವರನು ಒಬ್ಬಟ್ಟು, ಹೋಳಿಗೆ ಪ್ರಿಯನೆಂಬ ನಂಬಿಕೆ ಇದ್ದು ಇಲ್ಲಿಗೆ ಬರುವ ಭಕ್ತರು ಅನೇಕ ಹೋಳಿಗೆ ನೈವೇದ್ಯವನ್ನು ತಪ್ಪದೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಕೋರಿ ಈಡೇರಿಸ್ಕೊಳ್ತಾರೆ. ಸಿದ್ದೇಶ್ವರನ ಎದುರಿಗೆ ಸದಾ ನೀರಿನಿಂದ ತುಂಬಿರುವ ಒಂದು ಪುಷ್ಕರಣಿ ಇದೆ. ಇದುವೇ ಸುವರ್ಣಮುಖಿ ನದಿಯ ಉಗಮ ಸ್ಥಾನವಾಗಿದೆ ಎಂದು ಹೇಳುತ್ತಾರೆ. ಈ ಪುಷ್ಕರಣಿಯಲ್ಲಿ ನೀರು ಸದಾ ತುಂಬಿರುತ್ತದೆ ಮತ್ತು ಇಲ್ಲಿಗೆ ಬರುವ ಭಕ್ತರು ಅದನ್ನು ಪವಿತ್ರ ಜಲವೆಂದು ನೀಡಲಾಗುತ್ತದೆ. ಇನ್ನಿಲ್ಲಿ ಸಿಗೋ ಔಷಧೀಯ ಸಸಿಗಳ ಗುಣಗಳ ಬಗ್ಗೆ ಹೇಳಬೇಕು ಅಂದರೆ, ಈ ತಳಿಗಳು ಒಮ್ಮೆ ತ್ರೇತಾಯುಗದಲ್ಲಿ ಇಲ್ಲಿ ಸಿಗುವ ಔಷಧೀಯ ಗುಣವುಳ್ಳ ಸಸಿಗಳ ತಳಿಗಳು ಒಮ್ಮೆ ತ್ರೇತಾಯುಗದಲ್ಲಿ ರಾವಣನೊಡನೆ ಹೋರಾಡುವಾಗ ಲಕ್ಷ್ಮಣನನ್ನು ಮೂರ್ಛೆ ತಪ್ಪಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ರಾಮನ ಅಣತಿಯಂತೆ ಹನುಮಂತ ಸಂಜೀವಿನಿ ಸಸ್ಯವನ್ನು ತಗೊಂಬರೋಕ್ಕೆ ಕೈಲಾಸ ಪರ್ವತಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಆಂಜನೇಯನಿಗೆ ಆ ಗಿಡ ಯಾವುದೆಂದು ಅರಿಯದೆ ಇಡೀ ಬೆಟ್ಟವನ್ನು ಹೊತ್ತು ತರುತ್ತಾನೆ ಎಂಬ ನಂಬಿಕೆ ಇದೆ. ಹೀಗೆ ತರುವ ಭೂಮಾರ್ಗದಲ್ಲಿ ಅದರ ತುಣುಕು ಭೂಮಿ ಮೇಲೆ ಬಿದ್ದಿರುತ್ತದೆ. ಅದೇ ಈ ನಿಜಗಲ್ ಬೆಟ್ಟ ಅಥವಾ ಸಿದ್ಧರ ಬೆಟ್ಟ ಅಥವಾ ಔಷಧಿ ವನ ಆಗಿದೆ.
ಎಂಬ ಪೌರಾಣಿಕ ಹಿನ್ನೆಲೆ ಕೂಡ ಈ ಬೆಟ್ಟಕ್ಕಿದೆ. ಅದಕ್ಕೆ ಇದನ್ನು ಸಂಜೀವಿನಿ ಬೆಟ್ಟ ಅಂತ ಕೂಡ ಕರೀತಾರೆ. ಆ ಕಡೆ ಒಂದು ಚಿಕ್ಕ ದೇವಸ್ಥಾನ ಕಾಣಿಸುತ್ತೆ, ಅದು ಕೋಟೆ ಆಂಜನೇಯ ಸ್ವಾಮಿಗೆ ಹೋಗೋದು. ಈಗ ನಾವು ಬೆಟ್ಟದೊಳಗಡೆ ಅಂದರೆ ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೊಂದು ದೇವಸ್ಥಾನ ಇತ್ತು, ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಹಿಂತಿರುಗಿ ಮುಂತಿರುಗಿ ನೋಡಿಕೊಂಡು, ಇದು ಗಣೇಶನ ದೇವಸ್ಥಾನ. ಯಾವುದೇ ವಿಘ್ನಗಳು ಬರದೇ ಇರಲಿ, ನಿಮ್ಮಂಥವರೆಲ್ಲ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳಿಕೊಂಡು ಮುಂದೆ ಹೋಗ್ತಾ, ಇನ್ನು ಈ ಬೆಟ್ಟದ ಬಗ್ಗೆ ಮಾತಾಡಬೇಕಂದ್ರೆ, ಈ ಬೆಟ್ಟದಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ, ಇಲ್ಲಿ ಕಾಗೆಗಳು ನೋಡೋಕ್ಕೆ ಸಿಗಲ್ಲ, ಕಾಣಸಿಗುವುದಿಲ್ಲ. ಈ ಹಿಂದೆ ಏನಾಗಿತ್ತು ಅಂದರೆ, ಕಾಕಾಸುರನೆಂಬ ಕಾಗೆಯು ಶಾಪಗ್ರಸ್ತವಾಗಿ ಇಲ್ಲಿಗೆ ಕಾಗೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಈ ಸಿದ್ಧರ ಬೆಟ್ಟದ ಮೇಲೆ ಒಂದು ಕೋಟೆ ಇದೆ, ಅದನ್ನು ಕೂರಂ ಕೋಟೆ ಆಳುತ್ತಿದ್ದ ಕುರಂಗರಾಯನೆಂಬ ಪಾಳೆಗಾರನು ನಿರ್ಮಿಸಿದ್ದಾನೆಂಬ ಇತಿಹಾಸವಿದೆ. ಶಿವರಾತ್ರಿಯಂದು ಸಿದ್ಧರ ಬೆಟ್ಟದ ಸಿದ್ದೇಶ್ವರನಿಗೆ ವಿಶೇಷ ಪೂಜೆಗಳು ಜರುಗುತ್ತವೆ. ಆಗ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವರು. ಸಿದ್ಧರ ಬೆಟ್ಟದ ಪ್ರಶಾಂತತೆ, ಹಸಿರಿನ ಹೊದಿಕೆ ಎಂಥವರನ್ನು ಆಕರ್ಷಿಸ್ಬಿಡುತ್ತೆ. ನೋಡಿ, ಇಲ್ಲೊಂದು ಪುಷ್ಕರಣಿ ಇದೆ, ಇದೇ ಥರ ಮೇಲ್ಗಡೆಯೂ ಒಂದು ಪುಷ್ಕರಣಿ ಇದೆ. ಈಗ ಕಾಲ್ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದರೆ ಆ ಕೋಟೆ ತೋರಿಸೋದಲ್ಲ ನಿಮಗೆ ಮೇಲ್ಗಡೆ, ಅದು ಒಂದು ದೇವಸ್ಥಾನ, ಆದರೆ ಪಾಳು ಬಿದ್ದಿದೆ. ಇಲ್ಲಿಂದ ಕಾಣಿಸುತ್ತೆ ನೋಡಿ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇವಾಗ ಕ್ಯಾಮ್ರಾ ಪ್ಯಾನ್ ಮಾಡ್ತೀವಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಒಂದು ಕೋಟೆ ದೇವಸ್ಥಾನ. ಅದೂ ಅಂದರೆ ಬೆಟ್ಟದ ಮೇಲ್ಗಡೆ ಇರೋ ಒಂದು ದೇವಸ್ಥಾನ, ಆದರೆ ಪಾಳು ಬಿದ್ದಿದೆ, ಅಲ್ಲಿ ಪೂಜೆ ಏನೂ ನಡೆಯಲ್ಲ. ದೇವರು ಇಲ್ಲ, ವಿಗ್ರಹ ಭಗ್ನಗೊಂಡಿರಬೇಕು ಅಥವಾ ಯಾರೋ ದಾಳಿ ಆಗಿರ್ಬೋದು, ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಪೂಜೆ ನಡೆಯಲ್ಲ. ಅದೊಂದು ದೇವಸ್ಥಾನ, ಅದರ ಮೇಲ್ಗಡೆ ಒಂದು ಕೋಟೆ ಇದೆ. ಈಗ ನಾವು ಮೇಲ್ಗಡೆ ಕೋಟೆಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಆ ಮಂಜಲ್ಲಿ ನಂದಿ ಬೆಟ್ಟಕ್ಕಿಂತ ಬೆಟ್ರ್ ಅನ್ನಿಸ್ತು ನಮಗೆ ಇದು. ಒಳ್ಳೊಳ್ಳೆ ಟ್ರೆಕ್ಕಿಂಗು, ಬೆಳಗ್ಗೆ ಹೊತ್ತೇ ಬರಬೇಕಾದ್ರೆ ಮಜಾನ ನೋಡಬೇಕಂದ್ರೆ ನಾವು ನಂದಿ ಬೆಟ್ಟದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅದೇ ಥರದ ಅನುಭವ, ಅದಕ್ಕಿಂತ ವಿಶಿಷ್ಟವಾದ ಅನುಭವ ನಿಮಗೆ ಇಲ್ಲಾಗುತ್ತೆ. ಹಾಗೆ ಕಾಲ್ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಟೆಂಟ್ ಇದೆ, ಇದ್ರ ಪಕ್ಕದಲ್ಲಿ ಬಲಗಡೆಗೆ ಹೋಗಿದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಆಮೇಲೆ ಹೋಗೋಣ. ಫಸ್ಟ್ ಬೆಟ್ಟ ಹತ್ಬಿಡೋಣ. ಬೆಳಗ್ಗೆ ಬಿಸಿಲಾಗ್ಬಿಟ್ರೆ ಆ ಮಂಜಿನ ಅನುಭವ ಕಮ್ಮಿ ಆಗುತ್ತೆ ನಮಗೆ ಅಂತಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಮೆಟ್ಟಲು, ಒಂದು ಸ್ವಲ್ಪ ಬಂಡೆಗಳನ್ನ ಕಟ್ ಮಾಡಿ ಇಟ್ಟಿರೋ ಜಾಗ, ಸ್ವಲ್ಪ ಕಾಲ್ದಾರಿಗಳು, ಅದನ್ನು ನೋಡಿಕೊಂಡು ಮತ್ತೆ ತಲೆ ಎತ್ತಿ ಮೇಲ್ಗಡೆ ನೋಡಿದಾಗ ಬೆಟ್ಟ ಇನ್ನೊಂದು ಸ್ವಲ್ಪ ದೂರ ಇದೆ, ಆರಾಮಾಗಿ ಹೋಗೋಣ ಅಂದ್ಕೊಂಡು ಒಂದಷ್ಟು ಕಾಲ್ದಾರಿಗಳಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಒಂದೇ ಸಮ ಹತ್ತಕ್ಕಾಗದಿರೋ ಕೂತ್ಕೊಂಡು ರೆಸ್ಟ್ ತೊಗೊಂಡು ನಿಧಾನಕ್ಕೆ ಹತ್ತಿ, ಒಳ್ಳೆ ಬೆಸ್ಟ್ ಎಕ್ಸಸೈಸ್ ಬಾಡಿಗೆ, ಒಳ್ಳೆ ಟ್ರೆಕ್ಕಿಂಗು. ನಾವಂತೂ ಟ್ರೆಕ್ಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ. ಬೆಂಗಳೂರಿಂದ ನಾವು ಆರಾಮಾಗಿ ಬಂದು ಹೋಗ್ಬೋದು, ಅಥವಾ ಎಲ್ಲಿಂದನೇ ಬಂದರೂ ಒನ್ ಡೇ ಟ್ರಿಪ್ಪಿಗೆ ಹೇಳಿ ಮಾಡಿಸಿದಂಥ ಜಾಗ ಇದು. ಆದರೆ ಆದಷ್ಟು ಬೆಳಗ್ಗೆ ಹೊತ್ತು ಬನ್ನಿ, ಆ ಜಾಗದ ಸೌಂದರ್ಯ ಈ ಬಿಸಿಲು ಬರೋಕ್ಕಿಂತ ಮುಂಚೆ ನೋಡಿದ್ರೆ ನಮಗೆ ಒಳ್ಳೆ ಅನುಭವ ಕೊಡುತ್ತೆ. ಲೈಫಲ್ಲಿ ಕೆಲವೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನಿಸಿರುತ್ತೆ, ಅದರಲ್ಲಿ ಇದೊಂದು. ಅಂದರೆ ಚಾರಣ ಪ್ರಿಯರು ಅಂತ ನಾವೇನು ಕರಿತೀವಿ ಅವ್ರಿಗೆಲ್ಲ ಒಂದು ಬೆಸ್ಟ್ ಮತ್ತು ಸಿಂಪಲ್ಲಾಗಿ ಒಂದು ದಿನದ ಟ್ರಿಪ್ ಆಗುವಂಥ ಈಜಿ ಜಾಗ ಇದು. ಸುಲಭವಾಗಿ ಹತ್ಬೋದು ಯಾರು ಬೇಕಾದರೂ. ಬೆಳಗ್ಗೆ ಹೊತ್ತು ಆ ಮಂಜಿನಲ್ಲಿ ನಂದಿ ಬೆಟ್ಟಕ್ಕಿಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ನಮ್ಗೆ, ಅದಕ್ಕಿಂತ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಸುಖವಾಗಿ ಅನುಭವಿಸ್ಕೊಂಡು ಹೋಗ್ತಾ ಇರ್ತೀವಿ. ಹತ್ತೋದು, ಸ್ವಲ್ಪ ನಿಂತ್ಕೊಂಡು ಹಾಗೆ ಹಿಂದೆಗಡೆ ಪ್ರಪಂಚನ ತಿರುಗಿ ನೋಡೋದು, ಮಂಜಿನ ಹನಿಗಳಲ್ಲಿ ಹೋಗ್ತಾ ಈ ಕಂಬಿ ಇಟ್ಕೊಂಡು. ಇಲ್ಲೊಂದು ಚಿಕ್ಕ ಮೆಟ್ಲುಗಳಿತ್ತು, ಅಂದರೆ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹತ್ತತ್ರ ಬಂದ್ವಿ. ಇವಾಗ ಮೆಟ್ಟಲನ್ನು ಹತ್ತುತ್ತಾ ಏನು ಅದ್ಭುತವಾಗಿ ಕಾಣಿಸುತ್ತೆ ನೋಡ್ರಿ. ಅಂದರೆ ಈ ಬೆಟ್ಟ ಸುಮಾರು 6600 ಅಡಿ ಎತ್ತರದವರೆಗೂ ಈ ಬೆಟ್ಟ ಚಾಚ್ಕೊಂಡಿದೆ ಅಂತೆ. ನೋಡೋಣ ಬನ್ನಿ. ಇನ್ನೊಂದಷ್ಟು ಮೆಟ್ಲುಗಳು, ಅಕ್ಕಪಕ್ಕ ಗಿಡಗಳು ಬೆಳ್ಕೊಂಡಿದೆ. ಮತ್ತು ಇನ್ನು ಅವಾಗ ಹತ್ಕೊಂಡ್ಬಂದ್ವಲ್ಲ, ಅದೇ ಥರ ಇನ್ನೊಂದು ಕಂಬಿದು ಇಲ್ಲೊಂದು ಸಿಗುತ್ತೆ. ಇದು ನೋಡಿ ಫೈನಲ್ಲು ಒಂದು ಸ್ಟೇಜ್, ಅಂದರೆ ಫಸ್ಟ್ ಸ್ಟೇಜ್ ಆಫ್ ಬೆಟ್ಟಕ್ಕೆ ಹೋಗುವಂಥ ದಾರಿ ಇದು ನೋಡಿ. ಈ ಥರ ಇದೆ, ಹುಷಾರಾಗಿ ಕಂಬಿ ಹಿಡ್ಕೊಂಡು ಹತ್ತಿ. ನಾವು ಹತ್ತುತ್ತಾ ಇದ್ದೀವಿ. ಇವಾಗ ಬಂದ್ವಿ ಫೈನಲ್ಲು. ಇನ್ನೊಂದು 2 ಮೆಟ್ಲು ಹತ್ತಿದ್ರೆ ಬೆಟ್ಟದ ಮೇಲ್ಗಡೆ ಬಂದ್ವಿ. ನೋಡಿ ಎಷ್ಟು ಎತ್ತರ ಬಂದಿದ್ದೀವಿ. ಸೂರ್ಯ ಕಾಣಿಸ್ತಾ ಇದ್ದಾನೆ, ಇವಾಗ ಚಿಕ್ಕದಾಗಿ ಮೂಡ್ತಾ ಇದ್ದಾನೆ. ಅಕ್ಕಪಕ್ಕ ಸಣ್ಣ ಪುಟ್ಟ ಹತ್ತಿದ್ವಿ. ಒಂದು 2 ಮೆಟ್ಲು ಹತ್ಕೊಂಡು ಹಾಗೇ ಮೇಲೋದ್ರೆ
ಆತಪ್ಪ ದುಡಿದು ಸಾಯಬೇಕು ಅಥವಾ ಕುಡಿದು ಸಾಯಬೇಕು ಅನ್ನೋರ ಮಧ್ಯ ನಾವು ಒಂದು ಸ್ವಲ್ಪ ತಿರುಗಾಡ್ಬಿಡೋಣ ಇಡೀ ಪ್ರಪಂಚನ ಅಂತ ಅಲ್ವಾ. ನೋಡಿ ಇಂಥ ಒಳ್ಳೊಳ್ಳೆ ಪ್ಲೇಸ್ನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಒಂದು ಕಡೆ ಅವ್ರು ಕುಡಿತಾ ಕೂತ್ಕೊಂಡ್ರೆ ಎಷ್ಟು ಕಿಕ್ಕು ಸಿಗುತ್ತೋ ಅದಕ್ಕಿಂತ ಜಾಸ್ತಿ ನಮಗೆ ಸುತ್ತಾಡಬೇಕು. ಮನುಷ್ಯ ಒಂದು ಕಡೆ ಇರಬಾರ್ದು, ಸುತ್ತಾಡಬೇಕು, ಕೆಲಸ ಮಾಡಬೇಕು, ದುಡಿಬೇಕು. ಅದೇ ಥರ ಮನಸ್ಸಿಗೆ ಖುಷಿ ಕೊಡೋವಂಥ ಜಾಗಗಳಿಗೆ ಸುತ್ತಾಡಬೇಕು. ನೋಡಿ ಬೆಟ್ಟದ ತುದಿಗೆ ಹೋಗಿದ್ದೀವಿ, ಒಂದು ಸ್ಟೇಜ್ ಆಫ್ ಬೆಟ್ಟದ ತುದಿಗೆ ಹೋಗಿದ್ದೀವಿ. ಎಷ್ಟು ಅದ್ಭುತವಾಗಿ ಕಾಣುತ್ತೆ. ಎಲ್ಲಿ ನೋಡಿದ್ರು ಮಂಜೂರಿ, ಫುಲ್ಲು ಮಂಜು ಕವಿದುಬಿಟ್ಟಿದೆ. ಬೆಳಬೆಳಿಗ್ಗೆ ವಾತಾವರಣ, ಇನ್ನು ಸೂರ್ಯನ ಅವಾಗ ಮೂಡ್ತಾ ಇದ್ದಾನೆ, ಇನ್ನೂ ಮೂಡಿಲ್ಲ ಫುಲ್ಲು. ನೋಡಿ ಇದೇ ಸಿದ್ಧರ ಬೆಟ್ಟದ ಮೇಲೆ ಇರುವ ಒಂದು ದೇವಸ್ಥಾನ ಅದು. ಅದ್ರ ಪಕ್ಕದಲ್ಲಿ ಯಾವುದೇ ದೇವಸ್ಥಾನದ ವಿಶೇಷತೆ ನಿಮಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಕೋತಿಗಳಿದೆ, ತೊಂದರೆಗಳಿದೆ. ಅದ್ರ ಪಕ್ಕದಲ್ಲಿ ಬಿದ್ದೇ ಬಿಟ್ಟು ಅನ್ನೋಷ್ಟರಲ್ಲಿ ಜಾರಿ ಬಿದ್ದು ಕ್ಯಾಮ್ರಾ ಕೆಳಗಡೆ ಬಿದ್ದೆ. ಯಾಕಂದರೆ ಅಷ್ಟು ಮಂಜು ತುಂಬಿಕೊಂಡು ಆ ಮಂಜಲ್ಲಿ ನೀರು ಇಬ್ಬನಿ ಆಗಿರ್ತದಲ್ಲ, ಆ ಇಬ್ಬನಿ ಬಂಡೆಗಳ ಮೇಲೆಲ್ಲ ಇದ್ಬಿಟ್ಟು ನಾವು ಒಂದು ಸ್ವಲ್ಪ ಶೂ ಹಾಕ್ಬಿಟ್ಟಿದ್ದು, ಆ ಶೂ ಜಾರ್ತಾ ಇತ್ತು. ವಾತಾವರಣ ನೋಡಿ ಹೇಗಿದೆ. ಈಗ ಫೈನಲ್ ಬೆಟ್ಟದ ಮೇಲ್ಗಡೆ ತುದಿಗೆ ಹೋಗ್ತಾ ಇದ್ದೀವಲ್ಲ, ಅದನ್ನು ಹತ್ತೋದು ಹೇಗೆ ಅಂತ ಸ್ವಲ್ಪ ಹುಷಾರಾಗಿ ಚಪ್ಪಲಿ ಏನಾದರೂ ಇದ್ದರೆ ಕೆಳಗಡೆ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಹತ್ತೋದು ನೋಡಿ. ಈ ಥರ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಸ್ವಲ್ಪ ಕೆಳಗಡೆ ಬಗ್ಕೊಂಡು ಬಂಡೆ ಮೇಲೆ ಕೈ ಇಟ್ಕೊಂಡು ಹಂಗೋ ಹಿಂಗೋ ಮೇಲ್ಗಡೆ ಅಂದರೆ ಫುಲ್ಲು ಟಾಪ್ಗೆ ಹೋಗುವಂಥ ಜಾಗ ಅದು. ನಾವು ಹತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಮ್ಮ ಹುಡುಗ ಆಗ್ತದೆ ಇವಾಗ. ನೋಡಿ ಹೀಗೆ ಕೈ ಇಟ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಿಮಗೋಸ್ಕರ ವೀಡಿಯೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹೀಗೆ ಇಷ್ಟೆಲ್ಲ ಖುಷಿಗೆ ನಾವು ಹತ್ತುತ್ತಾ ಇದ್ದೀವಿ. ನಿಮಗೂ ಖುಷಿಯಾಗಲಿ ಇದೇ ಥರ ಅಂತ ವೀಡಿಯೋ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲಿಂದ ಹತ್ಕೊಂಡು ಕೈ ಇಟ್ಕೊಂಡು ಫೈನಲ್ ಸ್ಟೇಜು. ಫುಲ್ಲು ಫಾಗು, ಏನು ಕಾಣಿಸ್ತಲ್ಲ. ಅಮೋಘ ಅದ್ಭುತ. ಕೆಳಗಡೆ ಒಂದು ಚಿಕ್ಕ ದರ್ಗಾ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಗ್ಯಾಪಲ್ಲಿ ಮಾಡಿದ್ರೂ ಗೊತ್ತಿಲ್ಲ. ನೋಡಿ ಹೇಗಿದೆ. ಇಲ್ಲೊಂದು ಚಿಕ್ಕ ಮಂಟಪ ಕಾಣಿಸ್ತು, ಅಲ್ಲಿಂದ ಬಂದರೆ ಇಲ್ಲೊಂದು ಮಂಟಪ ಕಾಣಿಸ್ತು. ಹೇಗಿದೆ ನೋಡಿ, ಅದ್ಭುತವಾಗಿ. ಅದ್ಭುತ ಅಂದರೆ ಈ ಥರ ಅದಕ್ಕಿಂತ ಬೇರೆ ವರ್ಡ್ ಏನು ಸಿಗ್ತಾಯಿಲ್ಲ ಸಡನ್ನಾಗಿ ತಲೆಗೆ. ನೋಡಿ ಹೇಗಿದೆ ಆ ಕಲ್ಲುಗಳ ಮಧ್ಯ ಹಾಗೆ ಹಾದಿ, ಅಂದರೆ ನೋಡಿ ಮಂಜು ಹೇಗೆ ಪಾಸ್ ಆಗ್ತಾಯಿದೆ. ಆ ಮೋಡಗಳು ಹೋಗ್ತಾ ಇರೋದು, ಫುಲ್ಲು ಮಂಜು ಕವಿದ ವಾತಾವರಣ, ಫುಲ್ಲು ಮಂಜು ತುಂಬಿಕೊಂಡಿದೆ. ಏನು ಕಾಣಿಸ್ತಲ್ಲ, ಅಲ್ಲಿ ನೋಡಿದೆ ಫುಲ್ಲು ಫಾಗು. ಎಲ್ಲರೂ ನಮ್ಮ ಮುಂದೆ ಬಿಟ್ಟು ಏನು ಹೇಳಿದೆ ನಿಮಗೆ, ಅದೇ ಥರ ಫಾಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೋಡಿ ಆ ಬಂಡೆಗಳ ಮಧ್ಯದಲ್ಲಿ ಸೂರ್ಯನ ಕಿರಣಗಳು ಹೇಗೆ ಚಿಮ್ಮುತ್ತಾ ಇವೆ ನೋಡಿ. ಅಂಥ ಅದ್ಭುತ ದೃಶ್ಯಗಳನ್ನ ಸೆರೆ ಹಿಡಿಬೇಕಂತಲೇ ಬಂದ್ವಿ. ನೋಡಿ ಹೇಗೆ ಸೂರ್ಯ ಹೊಡಿತಾ ಇದ್ದಾರೆ ಬಂಡೆಗಳ ಮೇಲೆ. ಇನ್ನು ಈ ಅದ್ಭುತವಾದ ಜಾಗ ನಿಮಗೆ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಸಿಕ್ಬಿಡುತ್ತೆ. ನಿಜಗಲ್ ಅಥವಾ ಸಿದ್ಧರ ಬೆಟ್ಟ ಅಂತ ಹೊಡೆದ್ರೂ ಸಿಕ್ಬಿಡುತ್ತೆ. ಬೆಂಗಳೂರಿಂದ 65 ಕಿಲೋಮೀಟ್ರ್ ಇದೆ, ತುಮಕೂರಿಂದ 22 ಕಿಲೋಮೀಟ್ರ್ ಇದೆ. ಖಾಸಗಿ ವಾಹನಗಳ ಸೌಲಭ್ಯಗಳು ಸಿಗುತ್ತೆ ನಿಮಗೆ. ದಾಬಾಸ್ಪೇಟೆ ಬಳಿನೇ ಇರೋದ್ರಿಂದ ನೀವು ಆರಾಮಾಗಿ ಸಿಗುತ್ತೆ. ಅದು ಬೆಟ್ಟದ ಟಾಪು, ಅಲ್ಲಿಗೆ ಹತ್ತಿದ್ದು. ಹಾಗೆ ಮುಂದೆ ಹೋಗ್ತಾ ನೋಡೋಣ. ಬಂಡೆಗಳ ಮಧ್ಯ ಸುತ್ತಾಡಬೇಕು, ಅದನ್ನು ಬಂಡೆಗಳ ಮಧ್ಯೆ ಸುತ್ತಾಡಿ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತಾ ಮಲ್ಕೋಬೇಕಂತ ಆಸೆ ನಮಗೆ ಇಲ್ಲಿ. ಈ ಬೆಟ್ಟಕ್ಕೆ ಸಂಬಂಧಿಸಿದ ಇನ್ನೊಂದು ದಂತಕಥೆ ಇದೆ. ಅದೇನೆಂದರೆ 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜವಂಶದ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಸಿದ್ಧರಾಜು ಎಂಬ ಋಷಿ. ಈ ಋಷಿ ಪ್ರಸಿದ್ಧ ವೈದ್ಯನಾಗಿದ್ದರು. ಆಯುರ್ವೇದ ಗಿಡಮೂಲಿಕೆಗಳಲ್ಲಿ ಈ ಬೆಟ್ಟದನ್ನು ಜ್ಞಾನಸಿದ್ಧಿ ಪಡೆದಿದ್ದ ಅವರು ಅಂದರೆ ಇವ್ರ ಬಳಿ ಬರೋ ಬಡವರಿಗಾಗಿ ಸಹಾಯಕ್ಕಾಗಿ ಬೆಟ್ಟದ ಮೇಲೆ ಉಪಚಾರ ಮಾಡ್ತಾಯಿದ್ರಂತೆ. ಅದೊಂದು ಐತಿಹ್ಯ ಇದೆ ಇಲ್ಲಿ. ಈ ಬೆಟ್ಟಕ್ಕೆ ಇನ್ನೂ ಒಂದೇನೆಂದರೆ 3ರಿಂದ 4 ಟ್ರಕ್ಕಿಂಗ್ ಮಾರ್ಗಗಳಿದೆ. ಬೆಟ್ಟದ ತುದಿ ತಲುಪಲು 2ರಿಂದ 3 ಗಂಟೆ ಆಗುತ್ತೆ ನಿಮಗೆ. ಫುಲ್ಲು ಅಂದರೆ ಟಾಪಿಗೆ ಬರೋಕ್ಕೆ 2ರಿಂದ 3 ಗಂಟೆ ಟೈಮ್ ಆಗುತ್ತೆ. ನೋಡಿ ಹೇಗೆಲ್ಲ ಮಾಹಿತಿಗಳನ್ನ ಕೊಡ್ತಾಯಿದ್ದೀವಿ. ಸಂಪೂರ್ಣವಾಗಿ ಈ ಬೆಟ್ಟದ ಮಾಹಿತಿ ವಿಡಿಯೋದಲ್ಲಿದೆ, ನೋಡಿ, ಶೇರ್ ಮಾಡಿ.
ಮತ್ತು ಆ ಬೆಟ್ಟದಿಂದ ನಾವು ಆ ತುದಿಯಿಂದ ಈ ತುದಿಗೆ ಬಂದ್ವಿ ಇವಾಗ ಲಾಸ್ಟು. ನೋಡಿ ಇಲ್ಲೊಂದು ಮಂಟಪ ಅಥವಾ ದೇವಸ್ಥಾನ ಇರ್ಬೋದೇನೋ. ಆಗಿನ ಕಾಲದಲ್ಲೇ ಇಟ್ಟಿಗೆಗಳನ್ನ ಕಟ್ಟಿದ್ರು. ಆ ಇಟ್ಟಿಗೆಗಳ ಮೂಲಕ ಮಧ್ಯದಲ್ಲಿ ಸಿಮೆಂಟು, ಈ ವೈಟ್ ಸುಣ್ಣ ಗಿಣ್ಣ ಏನೋ ಬಳಸಿ, ನಮ್ಮ ಏನಿದೆ ಸಿಮೆಂಟ್ ಆ ಟೈಪಲ್ಲಿ ವೈಟ್ ಸಿಮೆಂಟ್ ಏನೋ ಬಳಸಿ ಅವರು ಮಾಡಿದ್ದಾರೆ. ಸುಣ್ಣ ಏನೇನೋ ಹಾಕಿ ಮಾಡ್ತಾರಪ್ಪ ಅದು. ನೋಡಿ ಕೆಳಗಡೆ ಆಳ ಬಿದ್ದರೆ ಡರ್ರ. ನೋಡಿ ಈಗ ಬನ್ನಿ, ಹಾಗೆ ಮುಂದೆ ಹೋಗ್ಬಿಟ್ಟು ಇಲ್ಲೊಂದು ಚಿಕ್ಕ ಹಳ್ಳ ಇದೆ ನೋಡೋಣ. ಒಳಗಡೆ ಹೋಗೋಣ ಇವಾಗ. ನೋಡಿ ದೇವಸ್ಥಾನ ಅನಿಸುತ್ತೆ ಅಥವಾ ಮಂಟಪ ಅನಿಸುತ್ತೆ, ಬಟ್ ದೇವಸ್ಥಾನದ ಥರ ಯಾವುದೂ ಕುರುಹು ಕಾಣಿಸ್ತಾ ಇಲ್ಲ. ಇದೊಂದು ಉಳ್ಕೊಳ್ಳೋ ಅಂಥ ಜಾಗ ಆಗಿರ್ಬೋದೇನೋ, ಅಥವಾ ಕಟ್ಟಿರೋ ಶೈಲಿ ಎಲ್ಲ ದೇವಸ್ಥಾನದ ಥರನೇ ಇದೆ. ನೋಡಿ ಕಲ್ಲು ಕಂಬಗಳನ್ನ ಹೇಗೆ ನಿಲ್ಲಿಸಿದ್ದಾರೆ, ಬೆಟ್ಟದ ಮೇಲ್ಗಡೆ ಇದನ್ನೆಲ್ಲ ಹೇಗೆ ತೊಗೊಬಂದ್ರು, ಅಥವಾ ಇಲ್ಲಿ ಇನ್ನೂ ಇದ್ದಿದ್ದ ಬಂಡೆಗಳನ್ನೇ ಕಡ್ದು ಇದನ್ನು ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಬಟ್ ಆಗಿನ ಕಾಲ ಎಷ್ಟು ವೈಭವವಾಗಿತ್ತು ಅಂತ ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ಇಷ್ಟೊಂದು ಸ್ಟ್ರಾಂಗ್ ಆಗಿದ್ರ. ಈ ಬೆಟ್ಟಕ್ಕೆ 4 ದಿಕ್ಕುಗಳಿಂದ ಎಂಟ್ರಿ ಇದೆ. ಒಂದೊಂದು ಕಡೆ ಒಂದೊಂದು ಚಿಕ್ಕ ಚಿಕ್ಕ ಕೋಟೆ ಥರ ಕಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಮೇಲ್ಗಡೆ ನಿಂತ್ಕೊಂಡು ಯಾರಾದರೂ ನೋಡ್ಕೊತಿದ್ದಾರೆ, ನಮ್ಮ ಕೆಳಗಡೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋ ಥರ. ಇದು ನಿಂತು ನೋಡೋ ಅಂಥ ಜಾಗ ಅನಿಸುತ್ತೆ ಇದು. ಮೊನ್ನೆ ಅಲ್ಲಿಗೆ ನಾವು ನಿಂತು ನೋಡೋಣ. ನೋಡಿ ಈ ಕೋಟೆ ಮೇಲ್ಗಡೆ ಒಂದು ಚಿಕ್ಕದಾಗಿ ಕಲ್ಲುಗಳನ್ನ ಕಟ್ಟಿ ನೋಡ್ತಿರ್ತಾರಲ್ಲ ಆ ಕಾಲದಲ್ಲಿ, ಅದೇ ಥರ. ನೋಡಿ ತುಂಬ ಬೆಂಗಳೂರು ಮೈಸೂರು ರಸ್ತೆ ಆಗಲಿ ಕಾಣುತ್ತೆ, ಟ್ರೈನ್ ಹೋಗ್ತಾ ಇರೋದು ನೀಟಾಗಿ ಕಾಣುತ್ತೆ. ಮಧ್ಯದಲ್ಲಿ ಈಗ ಮೋಡ ನೋಡಿ ಹೇಗೆ ತುಂಬ ನಮ್ಮ ಹತ್ರನೇ ಇದೆ ಮೋಡ, ನಮ್ಮ ಮೇಲೇ ಮೋಡ ಹಾದು ಹೋಗುತ್ತೆ. ಯಾಕೆಂದರೆ ಅಷ್ಟು ಎತ್ತರದಲ್ಲಿದೆ ಬೆಟ್ಟ. 6600 ಅಡಿ ಅಂದರೆ ಯೋಚನೆ ಮಾಡಿ ನೀವು ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಇವಾಗ, ಅದು ಬೆಳಗ್ಗೆ. ಇಲ್ಲಿ ನಾವು ಕನಿಷ್ಠ ಅಂದರೆ ಒಂದು 2 ರಿಂದ 3 ಅವರ್ ನಿದ್ದೆ ಮಾಡಿದ್ದೀವಿ ಇದೇ ಜಾಗದಲ್ಲಿ ನಾವು. ಯಾಕಂದರೆ ಬೆಟ್ಟದ ಮೇಲ್ಗಡೆ ಹತ್ತಿ ಬಂಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡಿದ್ರೆ ಒಂಥರ ಮಜಾ ಇರುತ್ತೆ. ಆ ಮಜಾನ ಅನುಭವಿಸೋಕ್ಕೋಸ್ಕರನೇ ನಾವು ಬೆಟ್ಟ ಹತ್ತೀವಿ. ಬೆಳಗ್ಗೆ ಬಂದು ಬೆಟ್ಟ ಹತ್ತಿ ಬೆಟ್ಟದ ಮೇಲ್ಗಡೆ ಬಂಡೆ ಮೇಲೆ ನಿದ್ದೆ ಮಾಡಬೇಕು ನಾವು ಒಂದು ಸ್ವಲ್ಪ ಹೊತ್ತು. ಅದು ಬೇರೆ ಥರನೇ ಫೀಲಿಂಗ್ ಕೊಡುತ್ತೆ ಮನಸ್ಸಿಗೆ, ಎಸ್ಪೆಷಲಿ ನಮಗೆ. ನೋಡಿ ಇಲ್ಲಿಂದ ಆ ಪುಷ್ಕರಣಿ ಕಾಣಿಸ್ತಾ ಇದೆ, ಅಲ್ಲೊಂದು ಇನ್ನೊಂದು ಪಾಳು ಬಿದ್ದಿರೋ ದೇವಸ್ಥಾನ ಅದು ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ಒಂದು ಚಿಕ್ಕ ಕೋಟೆ ಇದೆ, ಅದು ಕಾಣಿಸ್ತಾ ಇದೆ. ಅದು ಚಿಕ್ಕ ಫುಲ್ಲು ಮಂಜು. ಇದೇ ಮಂಜು ಟೈಮಲ್ಲಿ ನೀವು ಬೇಗ ಹೋಗಿ ನೋಡ್ಕೊಂಬನ್ನಿ. ಆಮೇಲೆ ಬೇಸಿಗೆ ಬೇರೆ ಹತ್ರ ಬರ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲಿ ಮಂಜು ಕಾಣಿಸ್ತಾ ಇಲ್ಲ, ಫುಲ್ ಫಾಗೇ ಇಲ್ಲ ಏನಿಲ್ಲ ಅಂದ್ಬಿಡ್ಬೇಡ್ರಿ. ಬೆಳಗ್ಗೆ ಹೊತ್ತು ಚಳಿ ಇರುತ್ತೆ, ಸ್ವಲ್ಪ ಎಲ್ಲ ಬೆಚ್ಚಗೆ ಹಾಕ್ಕೊಂಡು ಹೋಗಿ. ನೋಡಿ ಸೂರ್ಯ ಬೆಟ್ಟದ ಮೇಲ್ಗಡೆ ಮಲ್ಕೊಂಡು ಸೂರ್ಯನ ವಿಡಿಯೋ ಮಾಡ್ತಾ ಇರೋದು. ಆ ಸೂರ್ಯ ಅದ್ರ ಮುಂದೆ ಮೋಡಗಳ ಪಾಸ್ ಆಗ್ತಾ ಇರೋದು. ಈ ಸಿದ್ಧರ ಬೆಟ್ಟ ಅಥವಾ ನಿಜ್ಗಲ್ ಬೆಟ್ಟಕ್ಕೆ ಬಂದು ಮಜವಾಗಿರೋ ಅನುಭವ. ಇನ್ನೇನು ಬಂದಿದ್ದು ಸಾಕೆಲ್ಲ ನೋಡ್ದೋ. 3 ಅವರ್ ನಿದ್ದೆ ಮಾಡಿದ್ದೀವಿ ಇಲ್ಲಿ. 3 ಅವರ್ ನಿದ್ದೆ ಮಾಡಿಕೊಂಡು ಹೊಟ್ಟೆ ಹಸಿತಾ ಇರುತ್ತೆ. ಬೆಳಗ್ಗೆ ಟಿಫನ್ನು, ಬೆಟ್ಟ ಬೇರೆ ಹತ್ತಿದ್ದೀವಿ, ಫುಲ್ಲು ಸುಸ್ತಾಗಲ್ವೇ, ವಾಪಸ್ ಹೊರಡ್ತಾ ಇದ್ದೀವಿ ಇವಾಗ. ಮತ್ತು ಆ ಕಡೆಯಿಂದ ಎಂಟ್ರಿ ತೊಗೊಂಡ್ವಲ್ವ, ಆ ಬಂದು ಅಲ್ಲಿಂದ ಬಳಸ್ಕೊಂಡ್ಬಂದು ಈ ಕಡೆಯಿಂದ ಬಂಡೆಗಳ ಸಂದಿ ಒಂದು ದಾರಿ ಥರ ಕಾಣಿಸ್ತದೆ. ಅದು ಒಳಗಡೆಯಿಂದ ಎಕ್ಸಿಟ್. ನೋಡಿ ಬಂಡೆಗಳ ಮಧ್ಯೆ ಹೇಗಿದೆ, ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಹೇಗೆ ಬಂದರೂ ಇನ್ ಕೇಸ್ ಬಂಡೆಗಳ ಮಧ್ಯೆ ಹೋಗಿ ನಿಂತ್ಕೊಂಡ್ಬಂದಿದೆಯಲ್ಲ ನಾವು, ಆ ಥರ ಎಲ್ಲ ಬಂಡೆಗಳು ಒಂದಕ್ಕೊಂದು ಕವರ್ ಆಗಿದೆ. ಮೊನ್ನೆ ಬಂಡೆಗಳ ಸದ್ಯ ಹಂಗೆ ಆಚೆ ಹೋಗೋಣ. ಕೋತಿಗಳು ಸಿಕ್ಕಾಪಟ್ಟೆವೆ, ಹುಷಾರು. ಕೆಳಗಡೆ ಅಲ್ಲಿ ದೇವಸ್ಥಾನದ ಹತ್ರನೂ ಸಿಕ್ಕಾಪಟ್ಟೆ ಕೋತಿಗಳಿತ್ತು. ನಾವು ಒಂದು ಕೋತಿ ಥರನೇ ಅಲ್ವಾ, ಹಿಂಗೆ ಬಂಡೆ ಮೇಲ್ಗಡೆ ಹಾರಿಕೊಂಡು ಎಗರಿ ಆಚೆ ಬಂದು, ಅಂದರೆ ಬಂಡೆಗಳ ಸಂದಿಯಿಂದ ಎಕ್ಸಿಟ್ ತೊಗೊಂಡು ಅಲ್ಲಿಂದ ನೋಡಿ, ಮತ್ತೆ ಅಲ್ಲಿಂದ ಎಂಟ್ರಿ ತೊಗೊಂಡು ಟಾಪಿಗೆ ಅಲ್ಲಿಗೆ ಬಂದು ನಿಂತಿದ್ದೀವಿ. ಈ ವಿಡಿಯೋ ಲೈಕ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇನ್ನು ಹೆಚ್ಚು ಜನಕ್ಕೆ ತಲುಪಲಿ. ನಾವು ಇನ್ನೊಂದಷ್ಟು ಕಡೆ ಹೋಗಿ ಅದನ್ನು ಸಂಪೂರ್ಣ ಮಾಹಿತಿಗಳು ಕೊಟ್ಟು ವಿಡಿಯೋ ಮಾಡೋಕ್ಕೆ ನಮಗೂ ಎನರ್ಜಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಝೂಮ್ ಔಟ್ ಲೈಫಲ್ಲಿ ಧನ್ಯವಾದ. ನೀವು ಲೈಫಲ್ಲಿ ಝೂಮ್ ಔಟ್ ಆಗಿರಿ, ಯಾಕಂದರೆ ಎಲ್ಲ ಸಮಸ್ಯೆಗಳು ನೆಮ್ಮದಿಯಾಗಿ ಕಳೆಯುತ್ತೆ ಇಂತಿಂಥ ಜಾಗಕ್ಕೆ ಬಂದರೆ. ಝೂಮ್ ಔಟ್ ಲೈಫ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.